ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಓಂ ಎಂಬ ಪದಕ್ಕೆ ವಿಶೇಷವಾದ ಮಹತ್ವವಿದೆ. ಓಂಕಾರವನ್ನು ಎಲ್ಲ ಮಂತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಎಲ್ಲ ಮಂತ್ರಗಳ ಮೂಲವೇ ಓಂಕಾರ. ಓಂ ಎಂಬುದು ಒಂದು ಅಕ್ಷರವಲ್ಲ, ಅದು ಆ, ಉ, ಮಾ ಎಂಬ 3 ಅಕ್ಷರಗಳ ಸಂಗಮ. ಆ ಎಂದರೆ ಸೃಷ್ಟಿ, ಉ ಎಂದರೆ ವಿಕಸನ, ಮಾ ಎಂದರೆ ವಿನಾಶ. ಹಾಗಾಗಿಯೇ ಈ ಒಂದೇ ಮಂತ್ರವು ಸೃಷ್ಟಿಯ ಆದಿ ಹಾಗೂ ಅಂತ್ಯವನ್ನು ಪ್ರತಿಬಿಂಬಿಸುತ್ತದೆ. ವೈಜ್ಞಾನಿಕವಾಗಿಯೂ ಸಾಬೀತಾಗಿರುವಂತೆ ಓಂಕಾರವನ್ನು ಪ್ರತಿನಿತ್ಯ ಪಠಿಸಿದರೆ ಮನಸ್ಸಿನ ಒತ್ತಡಗಳೆಲ್ಲ ನಿವಾರಣೆಯಾಗಿ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಇಷ್ಟೆಲ್ಲ ಮಹತ್ವವುಳ್ಳ ಓಂ ಆಕಾರದಲ್ಲಿಯೇ ಇದೀಗ ದೇಗುಲವೊಂದು ನಿರ್ಮಾಣಗೊಂಡಿದ್ದು ದೇಶದಲ್ಲಿಯೇ ಅತ್ಯಂತ ಶೀಘ್ರವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತಲಿದೆ. ಓಂ ಆಕಾರದಲ್ಲಿ ನಿರ್ಮಿಸಲಾದ ವಿಶ್ವದ ಮೊದಲ ದೇವಾಲಯ ಇದಾಗಿದ್ದು, ಈ ದೇವಾಲಯವು ಭೂಮಿಯಿಂದ ಮಾತ್ರವಲ್ಲದೆ ಬಾಹ್ಯಾಕಾಶದಿಂದಲೂ ಸಹ ಬಹಳ ಸುಂದರವಾಗಿ ಕಾಣುತ್ತದೆ. ವಿಶ್ವದ ಮೊದಲ ಓಂ ಆಕಾರದ ದೇಗುಲ ಎಲ್ಲಿದೆ, ಈ ದೇಗುಲದ ವಿಶೇಷತೆಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ. ರಾಜಸ್ಥಾನ ರಾಜ್ಯದ ಪಾಲಿ ಜಿಲ್ಲೆಯ ಜಡಾನ್ ಗ್ರಾಮದಲ್ಲಿ ಸುಂದರವಾದ ಹಸಿರು ಪ್ರಕೃತಿಯ ನಡುವೆ ನಿರ್ಮಾಣಗೊಂಡಿದೆ ವಿಶ್ವದ ಮೊದಲ ಓಂ ಆಕಾರದ ದೇಗುಲ. ಜಡಾನ್ ಗ್ರಾಮದಲ್ಲಿರುವ ಸ್ವಾಮಿ ಮಹೇಶ್ವರಾನಂದರ ಆಶ್ರಮದಲ್ಲಿ ಓಂ ಆಕಾರದ ಭವ್ಯವಾದ ದೇಗುಲ ನಿರ್ಮಾಣಗೊಂಡಿದೆ. 250 ಎಕರೆಗಳಷ್ಟು ವಿಸ್ತಾರವಾಗಿರುವಂತಹ ಆಶ್ರಮದ ಮಧ್ಯದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ. ಓಂ ಆಕಾರದ ಈ ಶಿವ ದೇವಸ್ಥಾನವನ್ನು ನಾಗರ ಶೈಲಿಯ ವಾಸ್ತುಶಿಲ್ಪದ ಪ್ರಕಾರವೇ ನಿರ್ಮಿಸಲಾಗಿದೆ. ಈ ದೇಗುಲ ನಿರ್ಮಾಣಕ್ಕೆ 1995ರಲ್ಲಿಯೇ ಅಡಿಪಾಯ ಹಾಕಲಾಗಿತ್ತು. ದೇಗುಲದ ನಿರ್ಮಾಣ ಕಾರ್ಯ ಸಂಪೂರ್ಣಗೊಳ್ಳಲು ಬರೋಬ್ಬರಿ 27 ವರ್ಷ ತೆಗೆದುಕೊಂಡಿದೆ. ಓಂನ ಆಕಾರವು ಸುಮಾರು 1/2 ಕಿಲೋಮೀಟರ್ ತ್ರಿಜ್ಯದಲ್ಲಿ ಹರಡಿಕೊಂಡಿರುವುದು ಇಲ್ಲಿನ ಮತ್ತೊಂದು ವಿಶೇಷತೆ. ಇದು ಮೂಲತಃ ಶಿವಪರಮಾತ್ಮರ ದೇಗುಲ. ಈ ದೇಗುಲದಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ 2024ರ ಫೆಬ್ರವರಿ ತಿಂಗಳಿನಲ್ಲಿ ನಡೆಯಿತು. ದೇಗುಲದ ಗರ್ಭಗುಡಿಯ ಗೋಡೆಗಳ ಮೇಲೆ ಶಿವಪರಮಾತ್ಮರ 1008 ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ. ಈ ಎಲ್ಲ 1008 ಮೂರ್ತಿಗಳು ಒಂದಕ್ಕೊಂದು ವಿಭಿನ್ನವಾಗಿವೆ. ಅವುಗಳಲ್ಲಿ 12 ಜ್ಯೋತಿರ್ಲಿಂಗಗಳೂ ಸಹ ಇವೆ. ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳು ಇಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಒಮ್ಮೆಲೆ ಮಾಡುವ ಮೂಲಕ 7 ಜನ್ಮಗಳ ಪಾಪಗಳಿಂದಲೂ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಓಂ ಆಕಾರದ ಈ ದೇಗುಲದ ಆವರಣದಲ್ಲಿ ಸುಮಾರು 108 ಕೊಠಡಿಗಳಿವೆ. ದೇಗುಲದ ಶಿಖರ 135 ಅಡಿ ಎತ್ತರವಾಗಿದೆ. ಇಡೀ ಕಟ್ಟಡ 2000 ಕಂಬಗಳ ಮೇಲೆ ನಿಂತಿದೆ. ಪ್ರತಿ ಕಂಬಗಳ ಮೇಲೂ ರಾಮ ಕೃಷ್ಣರ ಲೀಲೆಗಳನ್ನು ಹಾಗೂ ಹಿಂದೂ ದೇವತೆಗಳ ವಿಗ್ರಹವನ್ನು ಇಲ್ಲಿ ಕೆತ್ತಲಾಗಿದೆ. ಈ ಓಂ ಆಕಾರದ ಶಿವ ದೇವಸ್ಥಾನವನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಂಪೂರ್ಣ ವಿಭಾಗ ನೆಲದಡಿಯಲ್ಲಿಯೇ ನಿರ್ಮಾಣಗೊಂಡಿದೆ. ಆದರೆ ಉಳಿದ 3 ವಿಭಾಗಗಳು ನೆಲದ ಮೇಲಿವೆ. ನೆಲಮಹಡಿಯಲ್ಲಿರುವ ದೇವಾಲಯದ ಮಧ್ಯದಲ್ಲಿ ಗುರು ಮಹಾರಾಜ್ ಸ್ವಾಮಿ ಮಾಧವಾನಂದರ ಸಮಾಧಿ ಇದೆ. ಸಮಾಧಿಯ ಸುತ್ತಲೂ 7 ಋಷಿಗಳ ಪ್ರತಿಮೆಗಳಿವೆ. ಈ ದೇಗುಲದ ಸಂಪೂರ್ಣ ವೈಭವ ಹಾಗೂ ಆಕಾರವನ್ನು ಕಣ್ತುಂಬಿಕೊಳ್ಳಬೇಕಾದರೆ ಉಪಗ್ರಹದ ಮೂಲಕ ಅಥವಾ ಡ್ರೋನ್ನ ಮೂಲಕ ದೇಗುಲವನ್ನು ನೋಡಬೇಕು. ಓಂ ಆಕಾರದಲ್ಲಿರುವ ಈ ದೇಗುಲ ಶಿವದೇವರ ಭಕ್ತಿಭಾವದ ಸಂಕೇತವಾಗಿದೆ. ಹಾಗಾಗಿಯೇ ಹಿಂದೂ ಬಾಂಧವರಿಗೆಲ್ಲ ಬಹಳ ಪವಿತ್ರವಾದ ದೇವಸ್ಥಾನ ಇದೆನಿಸಿಕೊಂಡಿದೆ. ಭವ್ಯವಾದ ಈ ದೇಗುಲ ನಮ್ಮ ಭಾರತ ದೇಶವನ್ನು ಧಾರ್ಮಿಕವಾಗಿ ಪ್ರಜ್ವಲಿಸುವಂತೆ ಮಾಡಲು ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಆತ್ಮೀಯರೇ, ಓಂ ಆಕಾರದಲ್ಲಿಯೇ ನಿರ್ಮಾಣಗೊಂಡಿರುವಂತಹ ವಿಶ್ವದ ಏಕೈಕ ದೇಗುಲವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.